ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP 4th Sem BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಬರುತಿಹೆವು ನಾವು ಈ ಕವಿತೆಯನ್ನು ಬರೆದಿರುವಂಥವರು ಕೋಟಿಗಾನಹಳ್ಳಿ ರಾಮಯ್ಯನವರು. ಈ ಕವಿತೆಯ ಸಾರಾಂಶವನ್ನು ಇಂದಿನ ಈ ವಿಡಿಯೋನಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬರುತಿಹೆವು ನಾವು ಬರುತಿಹೆವು, ಬರುತಿಹೆವು ನಾವು ಬರುತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು, ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಈ ಸಾಲುಗಳಲ್ಲಿ ಕವಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಶೋಷಿತರು, ದಲಿತರು ಮತ್ತು ಹಿಂಸೆಗೆ ಒಳಗಾಗಿರುವಂತಹ ಜನರ ಧ್ವನಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರುತಿಹೆವು ನಾವು ಅನ್ನೋ ಪದದ ಮೂಲಕ ಅವರು ಹೊಸ ಶಕ್ತಿಯಿಂದ ಎದ್ದು ಬರ್ತಿರುವಂತಹ ಜನರ ಆತ್ಮವಿಶ್ವಾಸವನ್ನು ತೋರಿಸಿದ್ದಾರೆ. ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ಧನಿಗಳು ನಾವು ಅಂದರೆ ಅನೇಕ ವರ್ಷಗಳಿಂದ ಇದೇ ರೀತಿ ಹಿಂಸೆಗೆ ಒಳಗಾಗಿರುವಂಥವ್ರು, ಅನ್ಯಾಯಕ್ಕೆ ಒಳಗಾದಂತಹ ಎಷ್ಟೋ ಜನಗಳಿದಾರಲ್ಲ, ಅವರ ದನಿಯೇ ನಾವು ಅನ್ನೋ ಒಂದು ಅರ್ಥವನ್ನು ನೀಡ್ತಾ ಇದೆ. ಅವರು ಈಗ ಮೌನವಾಗಿರೋದಿಲ್ಲ, ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಅನ್ನೋ ಸಾಲಿನಲ್ಲಿ ಸಮಾಜದಲ್ಲಿರುವಂತಹ ಅಸಮಾನತೆ, ಅನ್ಯಾಯ ಮತ್ತು ಶೋಷಣೆಯನ್ನು ನಾಶ ಮಾಡೋದಕ್ಕೋಸ್ಕರ ಕ್ರಾಂತಿಯ ಶಕ್ತಿ ಎದ್ದಿದೆ ಅಂತ ಕವಿ ಈ ಸಾಲುಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಬೆಲ್ಜಿ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಪಂಥ ನಗರಗಳಲ್ಲಿ ಕೂಲಿ ಜನಗಳ ಬಸಿದ ನೆತ್ತರ ಬಾಂಬುಗಳಾಗಿ ಬೆಳೆದು ಬಂದಿಹ ಧೀರರು. ಈ ಸಾಲುಗಳಲ್ಲಿ ಕವಿ ಶೋಷಿತ ಮತ್ತು ಹಿಂಸೆಗೆ ಒಳಗಾಗಿರುವಂತಹ ಜನರ ಹೋರಾಟದ ಮನೋಭಾವವನ್ನು ಚಿತ್ರಿಸ್ತಾ ಇದ್ದಾರೆ. ಬೆಲ್ಜಿ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು ಅಂದರೆ ಹಿಂಸೆ ಮತ್ತು ಅನ್ಯಾಯಕ್ಕೆ ಅಂದರೆ ದೌರ್ಜನ್ಯಕ್ಕೆ ಒಳಗಾದಂತಹ ಬಡ ಜನರ ನೋವಿನಿಂದಲೇ ಹೊಸ ಹೋರಾಟಗಾರರು ಹುಟ್ಟಿದ್ದಾರೆ ಅನ್ನೋ ಅರ್ಥ. ಪಂಥ ನಗರದಲ್ಲಿ ಕೂಲಿ ಜನಗಳ ಬಸಿದ ನೆತ್ತರ ಬಾಂಬುಗಳಾಗಿ ಅನ್ನೋ ಸಾಲುಗಳಿಂದ ದುಡಿಯುವಂತಹ ಜನರ ರಕ್ತ ಮತ್ತು ಕಷ್ಟಗಳು ಕ್ರಾಂತಿಯ ಶಕ್ತಿಯಾಗಿ ರೂಪಾಂತರಗೊಂಡಿವೆ, ಬದಲಾಗಿದೆ. ಕ್ರಾಂತಿಯ ಒಂದು ಹೊಸ ಹೆಸರಿನ ರೂಪದಲ್ಲಿ ಬದಲಾಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಬೆಳೆದು ಬಂದಿಹ ಧೀರರು ಅಂದರೆ ತಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೋಸ್ಕರ ಧೈರ್ಯಶಾಲಿಗಳಾಗಿ ಎದ್ದು ಬಂದಿದ್ದಾರೆ ಅನ್ನೋ ಅರ್ಥ ಇಲ್ಲಿ ಕೊಡ್ತಾ ಇದೆ. ಮುಂದಿನ ಕಾವ್ಯ ಭಾಗದಲ್ಲಿ ಹಸಿದ ಜನಗಳ ಬೆವರು ಮೊಗಗಳು, ನೊಂದವರೆದೆಯ ನೋವಿನ ಕೂಗು, ನಮ್ಮನ್ನು ನಡೆಸುವ ಸಿದ್ಧಾಂತ, ಕೂಲಿ ಜನಗಳ ಗೋಳು ತೊಡೆಯಲು ನಡವಿದೆ ನಮ್ಮಯ ಹೋರಾಟ. ಈ ಒಂದು ಪಂಕ್ತಿಯಲ್ಲಿ ಕವಿ ದುಡಿಯುವಂತಹ ಬಡ ಜನರ ಕಷ್ಟ ಮತ್ತು ಹೋರಾಟವನ್ನು ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ. ಹಸಿದ ಜನಗಳ ಬೆವರು ಮೊಗಗಳು ಅಂದರೆ ಹೊಟ್ಟೆಪಾಡಿಗೋಸ್ಕರ ಕಷ್ಟಪಟ್ಟು ದುಡಿಯುವಂತಹ ಜನರ ಕಷ್ಟ ನೋವುಗಳನ್ನು ಈ ಒಂದು ಸಾಲುಗಳಲ್ಲಿ ಅವರ ಜೀವನವನ್ನು ಸೂಚಿಸ್ತಾ ಇದೆ. ನೊಂದವರ ಎದೆಯ ನೋವಿನ ಕೂಗು ಅನ್ನೋ ಸಾಲಿನಲ್ಲಿ ಶೋಷಿತ ಜನರ ದುಃಖ ಮತ್ತು ವೇದನೆಯನ್ನು ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಜನರ ನೋವು ಮತ್ತು ಸಂಕಷ್ಟವೇ ತಮ್ಮ ಹೋರಾಟಕ್ಕೆ ಪ್ರೇರಣೆಯಾಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಕೂಲಿ ಜನಗಳ ಗೋಳು ತೊಡೆಯಲು ನಡವಿದೆ ನಮ್ಮಯ ಹೋರಾಟ ಅಂದರೆ ಕಾರ್ಮಿಕರು ಮತ್ತು ಬಡಜನರ ಸಮಸ್ಯೆಗಳನ್ನು ನಿವಾರಿಸುವುದಕ್ಕೋಸ್ಕರನೇ ನಮ್ಮ ಈ ಒಂದು ಹೋರಾಟ ನಡೀತಾ ಇದೆ ಅನ್ನೋ ಒಂದು ಅರ್ಥವನ್ನು ನೀಡ್ತಾ ಇದೆ. ಧರ್ಮಗುರುಗಳ ಮಠಾಧಿಪತಿಗಳ ದಗಲು ಬಾಜೇತನ ಬೀದಿಗೆಳೆಯಲು ಖಾದಿ ಕಾವಿಯ ತಾಯಿ ಗಂಡರ ಭಂಡತನವನ್ನು ಬಯಲು ಮಾಡುತ್ತಾ. ಈ ಸಾಲುಗಳಲ್ಲಿ ಕವಿ ಸಮಾಜದಲ್ಲಿರುವಂತಹ ಕಪಟ ಧರ್ಮಗುರುಗಳು ಮತ್ತು ಸ್ವಾರ್ಥ ರಾಜಕಾರಣವನ್ನು ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಧರ್ಮಗುರುಗಳ ಮಠಾಧಿಪತಿಗಳ ದಗಲುಬಾಜಿತನ ಅಂದರೆ ಧರ್ಮದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುವಂತಹ ಕಪಟವನ್ನು ಸೂಚಿಸ್ತದೆ. ಕವಿ ಈ ರೀತಿಯ ಮಠಾಧಿಪತಿಗಳ ಒಂದು ನಿಜ ಏನಿದೆ ಅದನ್ನು ಇಡೀ ಜನರ ಮುಂದೆ ತರಬೇಕು, ಅದು ತುಂಬ ಅಗತ್ಯವಾಗಿದೆ, ಅವರ ನಿಜ ಸ್ವರೂಪವನ್ನು ಎಲ್ಲರ ಮುಂದೆ ತರೋದು ಅಂತ ಹೇಳ್ತಾ ಇದ್ದಾರೆ. ಖಾದಿ ಕಾವಿಯ ತಾಯಿ ಗಂಡರ ಭಂಡತನವನ್ನು ಬಯಲು ಮಾಡುತ್ತಾ ಅನ್ನೋ ಸಾಲಿನಲ್ಲಿ ಖಾದಿ ಧರಿಸಿರುವಂತಹ ರಾಜಕಾರಣಿಗಳು ಮತ್ತು ಕಾವಿ ಬಟ್ಟೆ ತೊಟ್ಕೊಂಡಿರುವಂತಹ ಧರ್ಮಗುರುಗಳ ಸುಳ್ಳು ಮತ್ತು ದಂಭವನ್ನು
ಮೋಸದ ಒಂದು ಆಟವನ್ನು ಬಯಲಿಗೆ ಎಳಿಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಭಾಷೆ ಧರ್ಮದ ವಿಷದ ಬೇಲಿಯ ಕಡಿದು ಬೀಳಿಸಿ ಗಾಳಿಗೆ ಚೆಲ್ಲುತ್ತಾ ಜಾತಿ ಮತಗಳ ಆಚೆಗೆ ನಿಂತು ಬಡವರೆಲ್ಲರನ್ನೂ ಒಂದು ಮಾಡುತ್ತಾ. ಈ ಸಾಲುಗಳಲ್ಲಿ ಕವಿ ಸಮಾಜದಲ್ಲಿರುವಂತಹ ಜಾತಿ ಧರ್ಮ ಮತ್ತು ಭಾಷೆಯ ಭೇದ ಭಾವವನ್ನು ವಿರೋಧಿಸ್ತಾ ಇದ್ದಾರೆ. ಭಾಷೆ ಧರ್ಮದ ವಿಷದ ಬೇಲಿ ಅಂದರೆ ಭಾಷೆ ಮತ್ತು ಧರ್ಮದ ಹೆಸರಿನಲ್ಲಿ ಜನರ ನಡುವೆ ಜಗಳವನ್ನು ಬಿತ್ತುತ್ತಾ ಇದ್ದಾರಲ್ಲ, ಹಾಗೆ ನಿಮ್ಮ ಭಾಷೆ ಬೇರೆ ನಮ್ಮ ಭಾಷೆ ಬೇರೆ ಅನ್ನೋ ಒಂದು ವಿಂಗಡಣೆಯನ್ನು ಮಾಡ್ತಾ ಇದ್ದಾರಲ್ಲ, ಆ ವಿಭಜನೆ ಮತ್ತು ದ್ವೇಷವನ್ನು ಹೇಗೆ ತೊಡೆದು ಹಾಕಬೇಕು ಅಂತ ಕವಿ ಸೂಚಿಸ್ತಾ ಇದ್ದಾರೆ. ಆ ವಿಷದ ಗೋಡೆಯನ್ನು ಒಡೆದು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಜಾತಿ ಮತಗಳ ಆಚೆಗೆ ನಿಂತು ಅನ್ನೋದ್ರಿಂದ ಜಾತಿ ಮತ್ತು ಧರ್ಮದ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಕವಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಡವರೆಲ್ಲರನ್ನು ಒಂದು ಮಾಡುತ್ತಾ ಅಂದರೆ ಬಡವರು ಮತ್ತು ಶೋಷಣೆಗೆ ಒಳಗಾಗಿರುವಂತಹ ಜನರು ಎಲ್ಲರೂ ಕೂಡ ಒಗ್ಗೂಡಿ ಹೋರಾಟ ಮಾಡಬೇಕು ಅನ್ನೋ ಒಂದು ಅರ್ಥವನ್ನು ನೀಡ್ತಾ ಇದೆ. ಸಿರಿವಂತರ ಸೊಕ್ಕಿನ ಭದ್ರ ಕೋಟೆಗೆ ಬರಸಿಡಿಲಾಗಿ ಬಂದೆವು ನಾವು, ಉಳ್ಳವರಣೆಗೆ ಕೊಳ್ಳಿಗಳಾಗಿ ಸುಲಿಗೆಕೋರರ ಒಡಲ ಸೀಳಲು. ಈ ಸಾಲುಗಳಲ್ಲಿ ಕವಿ ಬಡಜನರ ಕ್ರಾಂತಿಶೀಲ ಹೋರಾಟವನ್ನು ಶಕ್ತಿಯಾಗಿ ಚಿತ್ರಿಸ್ತಾ ಇದ್ದಾರೆ. ಸಿರಿವಂತರ ಸೊಕ್ಕಿನ ಭದ್ರ ಕೋಟೆಗೆ ಬರಸಿಡಿಲಾಗಿ ಬಂದೆವು ನಾವು ಅಂದರೆ ಶ್ರೀಮಂತರ ಅಹಂಕಾರ ಮತ್ತು ಶೋಷಣೆಯ ವಿರುದ್ಧ ಎಲ್ಲ ಬಡ ಜನರು ಸೇರಿ ಸಿಡಿಲಿನಂತೆ ಎದ್ದು ಬಂದಿದ್ದಾರೆ ಅನ್ನೋ ಅರ್ಥ ಆಗಿದೆ. ಉಳ್ಳವರಣೆಗೆ ಕೊಳ್ಳಿಗಳಾಗಿ ಅನ್ನೋ ಸಾಲಿನಿಂದ ಶ್ರೀಮಂತರು ಅನ್ಯಾಯದ ವ್ಯವಸ್ಥೆಯನ್ನು ನಾಶ ಮಾಡೋ ಶಕ್ತಿಯಾಗಿ ನಾವೆಲ್ಲರೂ ಒಗ್ಗೂಡಿ ಬಂದಿದ್ದೇವೆ ಅಂತ ಕವಿ ಹೇಳ್ತಾ ಇದ್ದಾರೆ. ಸುಲಿಗೆಕೋರರ ಒಡಲ ಸೀಳಲು, ಬಡ ಜನರನ್ನು ಶೋಷಿಸಿ ಅವರ ಹತ್ರ ಇರೋದನ್ನೆಲ್ಲ ಕಸಿದುಕೊಳ್ತಾ ಇದ್ದಾರಲ್ಲ, ಅವರ ವಿರುದ್ಧ ತೀವ್ರ ಹೋರಾಟ ನಡೆಸೋದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಸೂಚಿಸ್ತಾ ಇದೆ. ಸಮತಾ ರಾಜ್ಯದ ಕನಸುಗಳೊತ್ತು ಹೊಸ ನಾಡೊಂದರ ಬಯಕೆಗಳೊತ್ತು ಕೆಂಪು ಮಣ್ಣಿನಲ್ಲಿ ಒಕ್ಕಲೂಡಲು ಬರುತ್ತಲಿರುವ ಬಂಡಾಯಗಾರರದು. ಈ ಸಾಲುಗಳಲ್ಲಿ ಕವಿ ನಾವೆಲ್ಲರೂ ಸಮನಾದವರು, ನಮ್ಮಲ್ಲಿ ಯಾರೂ ಕೂಡ ಮೇಲು ಕೀಳು ಅನ್ನೋದು ಇಲ್ಲ, ಸಮಾನತೆ ಮತ್ತು ಹೊಸ ಸಮಾಜದ ನಿರ್ಮಾಣದ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮತಾ ರಾಜ್ಯದ ಕನಸುಗಳೊತ್ತು ಅಂದರೆ ಈ ಪ್ರಪಂಚದಲ್ಲಿ ವಾಸ ಮಾಡ್ತಿರೋರು ಎಲ್ಲರೂ ಕೂಡ ಸಮಾನ ಹಕ್ಕು ಹಾಗೆ ಸಮಾನವಾಗಿ ಗೌರವದಿಂದ ಬದುಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಈ ರೀತಿಯ ಒಂದು ಸಮಾಜದ ಸ್ಥಾಪನೆ ಆಗಬೇಕು ಅನ್ನೋ ಒಂದು ಕನಸನ್ನು ಸೂಚಿಸ್ತದೆ. ಹೊಸ ನಾಡೊಂದರ ಬಯಕೆಗಳೊತ್ತು ಅಂದರೆ ಅನ್ಯಾಯ ಮತ್ತು ಶೋಷಣೆ ಇಲ್ಲದೇ ಇರುವಂತಹ ಹೊಸ ದೇಶ ಅಥವಾ ಹೊಸ ಸಮಾಜವನ್ನು ನಿರ್ಮಿಸಬೇಕು ಅನ್ನೋ ಒಂದು ಆಶಯ ವ್ಯಕ್ತವಾಗುತ್ತೆ. ಕೆಂಪು ಮಣ್ಣಿನಲ್ಲಿ ಒಕ್ಕಲೂಡಲು ಅಂದರೆ ದುಡಿಯುವಂತಹ ಜನರ ನೆಲದಲ್ಲಿ ಹೊಸ ಜೀವನ ಮತ್ತು ಹೋರಾಟದ ಬೀಜ ಬಿತ್ತೋದಕ್ಕೆ ಬಂಡಾಯಗಾರರು ಬರ್ತಿದ್ದಾರೆ ಅನ್ನೋ ಒಂದು ಅರ್ಥ ಆಗಿದೆ. ಬರುತ್ತಲಿರುವ ಬಂಡಾಯಗಾರದು ಅಂದರೆ ಈ ಸಾಲಿನಲ್ಲಿ ಸಮಾಜವನ್ನು ಏನು ಒಂದು ಸ್ಥಿತಿ ಇದೆ ಅದರಿಂದ ಪರಿವರ್ತನೆಗೊಳಿಸಬೇಕು, ಬದಲಾಯಿಸಬೇಕು ಅನ್ನೋ ಒಂದು ಹೋರಾಟ ಮಾಡುವಂತಹ, ಹೋರಾಡೋದಕ್ಕೆ ಶಕ್ತಿ ಹಾಗೂ ಬುದ್ಧಿಯನ್ನು ಹೊಂದಿರುವಂತಹ ಕ್ರಾಂತಿಕಾರರು ಎದ್ದು ಬರ್ತಾ ಇದ್ದಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕವಿತೆಯ ಸಂದೇಶವನ್ನು ಹೇಳೋದಾದರೆ, ಈ ಕವಿತೆಯಲ್ಲಿ ಕವಿ ಶೋಷಿತರು, ಬಡವರು, ಕಾರ್ಮಿಕರು ಮತ್ತು ದಲಿತರ ಹೋರಾಟದ ಧ್ವನಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜದಲ್ಲಿ ನಡೀತಿರುವಂತಹ ಅನ್ಯಾಯ, ಅಸಮಾನತೆ, ಜಾತಿ ಧರ್ಮದ ಭೇದ ಭಾವ, ಶ್ರೀಮಂತರ ಬಡವರ ಮೇಲೆ ಇರುವಂತಹ ದಬ್ಬಾಳಿಕೆ ಮತ್ತು ರಾಜಕೀಯ ಧಾರ್ಮಿಕ ಕಪಟತನವನ್ನು ಕವಿ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರುವಂತಹ ಜನರು ಈಗ ಮೌನವಾಗಿ ಇರೋದಕ್ಕೆ ಆಗೋದಿಲ್ಲ. ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡೋದಕ್ಕೆ ಎದ್ದು ಬರ್ತಾ ಇದ್ದಾರೆ. ಶೋಷಣೆಗೆ ಒಳಗಾಗಿದ್ದಂತಹ ಜನರ ಮನಸ್ಸಿನಲ್ಲಿ ಕ್ರಾಂತಿಶೀಲ ಭಾವನೆ ಎದ್ದು ಬರ್ತಾ ಇದೆ ಅಂತ ಕವಿತೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಬಡ ಜನರ ಕಷ್ಟ, ಬೆವರು ಮತ್ತು ನೋವು ಈ ಹೋರಾಟಕ್ಕೆ ಶಕ್ತಿಯಾಗಿದೆ ಅಂತ ಕವಿ ಹೇಳ್ತಾರೆ. ಭಾಷೆ, ಜಾತಿ ಮತ್ತು ಧರ್ಮದ ವಿಷಮತೆಯನ್ನು ತೊರೆದು ಎಲ್ಲವನ್ನ ದೂರ ತಳ್ಳಿ ಬದಿಗೆ ಒತ್ತಿ ಎಲ್ಲ ಬಡ ಜನರು ಕೂಡ ಒಂದಾಗಿ ಸಮಾನತೆ, ನಾವೆಲ್ಲ ಈಕ್ವಲ್ ಮತ್ತು ನ್ಯಾಯಕ್ಕಾಗಿ ಹೋರಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕವಿ ನೀಡುತ್ತೆ. ಅಂತಿಮವಾಗಿ ಶೋಷಣೆ ಇಲ್ಲದ ಸಮಾನತೆ ಮತ್ತು ಮಾನವೀಯತೆ ತುಂಬಿರುವಂತಹ ಹೊಸ ಸಮಾಜವನ್ನು ನಿರ್ಮಿಸುವ ಒಂದು ಕನಸು ಕವಿತೆಯಲ್ಲಿ ವ್ಯಕ್ತವಾಗ್ತಾ ಇದೆ.